ಏನು ಗುರು ಅಷ್ಟು ಮ್ಯಾಚ್ ಇನ್ IPL ಹಿಸ್ಟ್ರಿಯಲ್ಲಿ CSK ಇಷ್ಟೊಂದು ಕಳಪೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು ನಿನ್ನೆ ಅಂತ ಹೇಳ್ಬೋದು. ಬಟ್ ಅದೇ ಥರ ಇಲ್ಲಿ ಏನು ಪರ್ಫಾರ್ಮೆನ್ಸ್ ಟೆಸ್ಟ್ ಆಡ್ತಾರ, T20 ಆಡ್ತಾರ ಅಲ್ಲ ಗುರು. 103 ರನ್ ಓನ್ಲಿ 20ವರೆಗೆ ಬರನೇ ಬಾಲ್ ಕೂಡ ಇಲ್ಲಿ ಆಗಿಲ್ಲ ಇವ್ರದ್ದು. ನಮಸ್ಕಾರ, ನೀವು ನೋಡ್ತಿದ್ರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. CSK ವರ್ಸಸ್ KKR ಪಂದ್ಯ ನಿನ್ನೆ ಮುಕ್ತಾಯ ಆಯಿತು. ಬಟ್ CSK ಅಭಿಮಾನಿಗಳು ನಿನ್ನೆ ಶಾಕಿಂಗ್ ಆಗಿದ್ದಾರೆ ಅಂತಾನೆ ಇಲ್ಲಿ ಹೇಳ್ಬೋದು. ಅಂತ ಕಳಪೆ ಪರ್ಫಾರ್ಮೆನ್ಸ್ CSK ಹಿಸ್ಟ್ರಿಯಲ್ಲೇ ಕೊಟ್ಟಿಲ್ಲ ಅಂತ ಅನ್ಕೋಬಹುದು. ಬಟ್ ಈ ಒಂದು ಪರ್ಫಾರ್ಮೆನ್ಸ್ ಇದೆಲ್ಲ ಇದು CSK ತಂಡಕ್ಕೆ ಭಾರಿ ಹೊಡೆತ ಅಂತ ಹೇಳ್ಬೋದು. ಅಂದ್ರೆ ಋತುರಾಜ್ ಗಾಯಕ್ವಾಡ್ ಇತ್ತೀಚೆಗೆ ಏನಪ್ಪ ಅಂದ್ರೆ ಅವರು IPL ಸೀಸನ್ ಇಂದ ಇಂಜುರಿಯಿಂದ ಹೊರಗೋದ್ರು. ಬಟ್ ಇದಾದ ಬಳಿಕ CSK ಗೆ ಧೋನಿ ಮತ್ತೊಮ್ಮೆ ಇದೀಗ ಕ್ಯಾಪ್ಟನ್ ಆದ್ರು. ಬಟ್ ಧೋನಿ ಬಂದ ನಂತರ CSK ನಸೀಬು ಬದಲಾಗುತ್ತಾ ಅಂತ ಅನ್ಕೊಂಡಿದ್ವಿ. ಬಟ್ ಇದೇನಪ್ಪ ಅಂದ್ರೆ ತೀರಾ ಕಳಪೆ ಪರ್ಫಾರ್ಮೆನ್ಸ್ ಕೊಟ್ಟು ಅದು ತಬೆಟ್ನಲ್ಲಿ ಭಾರಿ ಮುಖಭಂಗ ಅಂತಾನೆ ಹೇಳ್ಬೋದು. ಅಂದ್ರೆ ಇದಕ್ಕೂ ಟಾಸ್ ಗೆದ್ದಂತ KKR ತಂಡದ ನಾಯಕ ಅಜಿಂಕ್ಯ ರಹಾನೆ ಅವರು ಈ ಒಂದು ಪಿಚ್ ನಲ್ಲಿ ನಾವು ಇದೀಗ ಬಾಲಿಂಗ್ ಮಾಡಿ ಚೇಂಜ್ ಮಾಡಿದ್ರು, ಧೈರ್ಯ ಮಾಡಿದ್ರು. ಅದರಲ್ಲಿ ಫಸ್ಟ್ ಬ್ಯಾಟಿಂಗ್ ವಿನ್ನಿಂಗ್ ಪರ್ಸೆಂಟೇಜ್ 56 ಇತ್ತು. ಈ ಒಂದು ಧೈರ್ಯ ಮಾಡಿದ್ರಲ್ಲ, ಇದು ಇಲ್ಲಿ ನಾವು ಮೆಚ್ಕೊಳ್ಳೇಬೇಕಂತ ಹೇಳ್ಬೋದು. ಹೀಗಾಗಿ ಈ ಒಂದು ಪಂದ್ಯದಲ್ಲಿ ಮತ್ತೊಂದು ಬ್ಯಾಟಿಂಗ್ ಮಾಡಿದಂತಹ CSK ತಂಡ ಇಬ್ಬರು ಕಿವಿ ಓಪನರ್ಗಳು ಬ್ಯಾಟಿಂಗ್ ಮಾಡಿದ್ರು. ರಚಿನ್ ರವೀಂದ್ರ ಕೇವಲ 4 ರನ್ ಗಳಿಸಿ 9 ಬಾಲ್ ಆಡಿ 4 ರನ್ ಗಳಿಸಿ ಹರ್ಷಿತ್ ರಾಣೆಗೆ ಲೀಡಿಂಗ್ ಎಡ್ಜ್ ಆಗಿ ಔಟ್ ಆದ್ರು. ಬಟ್ ಅದೇ ತರ ಇಲ್ಲಿ ಮತ್ತೊಬ್ಬ ಕಿವಿ ಬ್ಯಾಟರ್ ಡೆವಾನ್ ಕಾನ್ವೆ ಮೊಯಿನ್ ಅಲಿ ಬಣನಲ್ಲಿ ಬೋಲ್ಡ್ ಆದ್ರು. ಬಟ್ ಇದಾದ ಬಳಿಕ ಬಂದಂತಹ ರಾಹುಲ್ ತ್ರಿಪಾಠಿ ಕೂಡ 10 ರನ್ ಗಳಿಸಿ ಔಟ್ ಆದ್ರೆ. ಬಟ್ ಇಲ್ಲೇನಪ್ಪ ಅಂದ್ರೆ ಇದೀಗ CSK ತಂಡದ ಬ್ಯಾಟಿಂಗ್ ಲೈನಪ್ ಕಳಪೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಅಂತ ಹೇಳ್ಬೋದು. ಹೀಗಾಗಿ ಈ ಒಂದು ಪಂದ್ಯ ಸೋಲಿಗೆ ಇದೇ ಪ್ರಮುಖ ಕಾರಣ. ಬಟ್ ಅದೇ ತರ ಇಲ್ಲಿ ಇಬ್ರು ಮಾತ್ರ ಇಲ್ಲಿ ಬಿಟ್ರೆ ಯಾರು ಕೂಡ ಆಡಲಿಲ್ಲ. ಅಂದ್ರೆ ವಿಜಯ್ ಶಂಕರ್ 21 ಬಾಲ್ಗೆ 29 ರನ್ ಹೊಡೆದು ಚೆನ್ನಾಗಿ ಆಡಿದ್ರು ಅಂತ ಅನ್ಕೋಬಹುದು. ಚೆನ್ನಾಗಿ ಆಡಿರೋಕ್ಕಿಂತ ರನ್ನೇ ಬಾಲ್ ಆಡಿದ್ರು. ಬಟ್ ಅದಾದ ಬಳಿಕ ಅಂದ್ರೆ ವಿಜಯ್ ಶಂಕರ್ ಕೂಡ ಇಲ್ಲಿ 0ಗೆ ಔಟ್ ಆಗ್ತಿದ್ರು. ಬಟ್ ಅವರ ಒಂದು ಕ್ಯಾಚ್ ಬಿಟ್ಟ ನರೇನ್ ಕೂಡ ಇಲ್ಲಿ ಬೇಸತ್ರು. ಬಟ್ ಇದಾದ ಬಳಿಕ 20 ರನ್ ಆದಾಗ ವಿಜಯ್ ಶಂಕರ್ ಅವರು ಕೂಡ ಅಂದ್ರೆ ವಿಜಯ್ ಶಂಕರ್ ಅವರದು ಮತ್ತೊಂದು ಕ್ಯಾಚ್ ಅನ್ನ ಬಿಟ್ರು. ಹೀಗಾಗಿ ಒಂದೇ ಓವರ್ ಹರ್ಷಿತ್ ರಾಣಾ ಏನಪ್ಪಾ ಅಂದ್ರೆ ಇಲ್ಲಿ ಸಿಕ್ಕಾಪಟ್ಟೆ ಬೇಜಾರಂತರೂ ಆಗಿದಂತ ಸುಳ್ಳಲ್ಲ. ಅಂದ್ರೆ ಒಬ್ಬನೇ ಬಾಲರ್ ಏನಪ್ಪಾ ಅಂದ್ರೆ 2 ಬಾರಿ ಅವಕಾಶ ಕೊಟ್ಟಾಗ ಇದೀಗ ಕೈ ಚೆಲ್ಲಿದ್ರು. ಬಟ್ ಇದಾದ ಬಳಿಕ ಬಂದಂತಹ ಧೋನಿ ಕೂಡ ಯಾವ ತರ ಇಲ್ಲಿ ಪರ್ಫಾರ್ಮೆನ್ಸ್ ಕೊಟ್ಟಂದ್ರೆ ಕೇವಲ 1 ರನ್ 4 ಬಾಲ್ಗೆ 1 ರನ್ ಹೊಡೆದ್ರು. ಹೀಗಾಗಿ ಇಲ್ಲಿ ಧೋನಿ ಆಗಲಿ, ಜಡೇಜಾ, ಇನ್ನು ಅಶ್ವಿನ್ ಮತ್ತು ದೀಪಕ್ ಕೂಡ ಏನಪ್ಪಾ ಅಂದ್ರೆ 1 ಅಂಕಿಗೆ ಔಟ್ ಆದ್ರು. ಬಟ್ ಇಲ್ಲಿ ನವಜೋತ್ ಸಿಂಗ್ ಅವರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಅಂದ್ರೆ ಕಮೆಂಟ್ರಿಯಲ್ಲಿ ಕೂಡ ಇದೀಗ ಹೇಳಿದ್ರು. ಅಂದ್ರೆ ಇದು ಡೆಲ್ಲಿ ತಂಡದ ಪಿನ್ ಕೋಡ್ ಅಂತ, ಇಲ್ಲಿ ಚೆನ್ನೈ ತಂಡವನ್ನ ಕೇಳಿ ಮಾಡಿದ್ದು ಅಂತ ಇಲ್ಲಿ ಸಖತ್ತಾಗಿದೆ ಅಂತ ಹೇಳ್ಬೋದು. ಇದು ಏನಪ್ಪಾ ಅಂದ್ರೆ CSK ತಂಡ ಕಳಪೆ ಪರ್ಫಾರ್ಮೆನ್ಸ್ ನಿಂದ ಸೋತಿದೆ. ಅಂದ್ರೆ ಇಲ್ಲಿ ರಾಹುಲ್ ತ್ರಿಪಾಠಿ ಅವರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕರ್ಕೊಂಡೋಗಿ ಫ್ಲೇಮಿಂಗ್ ಅವರು ಕೂಡ ಡಗೌಟ್ ನಲ್ಲಿ ಯಾವ ತರ ಅವ್ರನ್ನ ಕರ್ಕೊಂಡು ಹೋಗಿ ಒಳಗೆ ಇದೀಗ ಬಂದ್ರು ಅಂತ ನೋಡಬಹುದು. ಬಟ್ ಇದಾದ ಬಳಿಕ ಬ್ಯಾಟ್ಗೆ ತಯಾರಾಗಿ ಬಂದು ಇದೀಗ ದೀಪಕ್ ಕೂಡ ಇಲ್ಲಿ ಬಂದ್ರು. ಬಟ್ ಯಾವುದೇ ತರಹ ಇಂಪ್ಯಾಕ್ಟ್ ಮಾಡಲೋದ್ರಿಂದ ಸಾಧ್ಯ ಆಗಲಿಲ್ಲ. 0ಗೆ ಇಲ್ಲಿ ಔಟ್ ಆದ್ರು. ಬಟ್ ಇಲ್ಲಿ CSK ಬ್ಯಾಟಿಂಗ್ ಅನ್ನೋದಕ್ಕಿಂತ ಅಂದ್ರೆ ಇವರು ಇದೀಗ ಪರಿಸರ ಈ ಕೆಲಸವನ್ನ ಮಾಡ್ತಾರೆ ಅಂತ ನಾವಿಲ್ಲಿ ಅನ್ಕೋಬೇಕಷ್ಟೇ. ಯಾಕಂದ್ರೆ ಸಿಕ್ಕಾಪಟ್ಟೆ ಡಾಟ್ ಬಾಲ್ ಮಾಡಿ ಒಂದು ಪಂದ್ಯ ಇಲ್ಲಿ ಸೋತರು. ಅಂದ್ರೆ 63 ಬಾಲಿಗೆ ಒಂದೇ ಒಂದು ಬೌಂಡ್ರಿಯನ್ನು ಕೂಡ ಇಲ್ಲಿ CSK ತಂಡ ಹೊಡಲಿಲ್ಲ. ಅಂದ್ರೆ ಪವರ್ ಮೇಲೆ ಕೇವಲ ಗಳಿಸಿದ್ದು ಇವರು 31 ರನ್ ಮಾತ್ರ. ಪ್ರಮುಖ 2 ವಿಕೆಟ್ ಕೂಡ ಇಲ್ಲಿ ಕಳೆಕೊಂಡ್ರು. ಹೀಗಾಗಿ CSK ಏನಪ್ಪಾ ಅಂದ್ರೆ ಇಲ್ಲಿಂದ ಎದ್ದೊಳಕ್ಕೆ ಸಾಧ್ಯನಾಗಲಿಲ್ಲ. ಕೊನೆಯದಾಗಿ ಶಿವಮ್ ದುಬೆ 29 ಬಾಲಿಗೆ 31 ರನ್ ಹೊಡೆದ್ರು ಕೂಡ ಇಲ್ಲಿ ಯಾವುದೇ ಪಂದ್ಯಕ್ಕೆ ಒಂದು ಪಿಕ್ ಮೊತ್ತ ಕಲೆ ಹಾಕೋದಕ್ಕೆ ಸಾಧ್ಯ ಆಗಲಿಲ್ಲ. ಬಟ್ ಅದೇ ತರ CSK ತಂಡ ಏನಪ್ಪಾ ಅಂದ್ರೆ ಇದೀಗ ಕೇವಲ ಈ ಇನ್ನಿಂಗ್ಸ್ ನಲ್ಲಿ ಹೊಡೆದಿದ್ದು ಒಂದೇ ಒಂದು ಸಿಕ್ಸರ್ ಅಂತಾನೆ ಹೇಳ್ಬೋದು. ಬಟ್ ಇಲ್ಲಿ KKR ತಂಡವನ್ನು ತೆಗೆದು ಅಂದ್ರೆ 61 ಬಾಲಿಗೆ ಇವರು 10 ಸಿಕ್ಸ್ ಬಾರಿಸಿ ಒಂಥರ ಪಂದ್ಯದ ಗೆಲುವಿಗೆ ಇದೇ ಕಾರಣ ಆಯ್ತು. ಅಂದ್ರೆ ಒಂದು ಪಂದ್ಯ ಅಂದ್ರೆ ಇಲ್ಲಿ ಸಿಕ್ಸರ್ ಬರಲೇಬೇಕು. ಬಟ್ 6 ಬರಲಿಲ್ಲ ಅಂದ್ರೆ ಈ ಒಂದು ಪಂದ್ಯ ಗೆಲ್ಲೋಕಾದ್ರೂ ಹೇಗೆ ಸಾಧ್ಯ? 103 ರನ್ ಟಾರ್ಗೆಟ್ ಅನ್ನು ಕೂಡ ಇಲ್ಲಿ KKR ತಂಡಕ್ಕೆ ಅವರು ನೀಡಿದ್ರು. ಬಟ್ ಈ ಒಂದು ಟಾರ್ಗೆಟ್ ಇದೆಯಲ್ಲ, ಈ ಒಂದು ಟಾರ್ಗೆಟ್ ಅನ್ನು KKR ತಂಡ ಕೇವಲ 10 ಓವರ್ ನಲ್ಲಿ ಚೇಂಜ್ ಮಾಡಿದೆ. ಸುನಿಲ್ ನಾರಾಯಣ್ ಕೇವಲ 18 ಬಾಲ್ಗೆ 44 ರನ್ ಹೊಡೆದ್ರೆ ಅಜಿಂಕ್ಯ ರಹಾನೆ ಕೂಡ 20+ ರನ್ ಹೊಡೆದ್ರು. ಬಟ್ ಕೊನೆಯದಾಗಿ ಇಲ್ಲಿ ಮ್ಯಾಚ್ ಗೆಲ್ಸ್ಕೊಂಡ್ಬಿಡಿದ್ರು ರಿಂಕು ಸಿಂಗ್ ಮತ್ತು ಅಜಿಂಕ್ಯ ರಹಾನೆ ಅಂತಾನೆ ಹೇಳ್ಬೋದು. ಬಟ್ KKR ತಂಡದ ಪರ ಮ್ಯಾನ್ ಆಫ್ ದ ಮ್ಯಾಚ್ ಅವರನ್ನ ಬೆಸ್ಟ್ ಪರ್ಫಾರ್ಮೆನ್ಸ್ ಯಾರಪ್ಪ ಅಂದ್ರೆ ಸುನಿಲ್ ನಾರಾಯಣ್ 3 ವಿಕೆಟ್ ಪಡೆದ್ರು. ವರುಣ್ ಚಕ್ರವರ್ತಿ 2, ವೈಭವ್ ಅವರ ಕೂಡ ಇಲ್ಲಿ 1 ವಿಕೆಟ್ ಪಡೆದು ಮಿಂಚಿದ್ರು. ಕೊನೆಯದಾಗಿ ಮೊಯಿನ್ ಅಲಿ ಕೂಡ 2 ವಿಕೆಟ್ ಪಡೆದ್ರೆ. ಹೀಗಾಗಿ KKR ತಂಡದ ಸ್ಪಿನ್ ಬೌಲಿಂಗ್ ಅಸ್ತ್ರಕ್ಕೆ ಕಂಪ್ಲೀಟ್ ಆಗಿ ತುಳಿಪಟ ಆಗಿದ್ದು CSK ತಂಡ. ಬಾಲಿಂಗ್ ನಲ್ಲಿ ಕೂಡ ಇಲ್ಲಿ ಖಲೀಲ್ ಅಹ್ಮದ್ ಮತ್ತು ಕಾಂಬೋಜ್ 1 ವಿಕೆಟ್ ಪಡೆದರು. ಹೀಗಾಗಿ ಇದು ಪಂದ್ಯದ ಗೆಲುವಿಗೆ ಕಾರಣ ಆಗಲಿಲ್ಲ.
ಇನ್ನು CSK ತಂಡ ಏನಪ್ಪಾ ಅಂದ್ರೆ ಇದೀಗ 6 ಪಂದ್ಯದಲ್ಲಿ ಬ್ಯಾಕ್ ಟು ಬ್ಯಾಕ್ 5 ಸೋತು ಏನೇ ಸೋತಿದೆ ಅಂದ್ರೆ ಇದು ಸಿಕ್ಕಾಪಟ್ಟೆ ರನ್ ರೇಟ್ ಏನಪ್ಪಾ ಅಂದ್ರೆ ಇಲ್ಲಿ ಡೌನ್ ಆಗಿದೆ ಅಂತ ಹೇಳ್ಬೋದು. ಅಂದ್ರೆ ಮೊದಲ ಪಂದ್ಯ ಮುಂಬೈ ವಿರುದ್ಧ ಗೆದ್ರೆ, ಅದು ಬಿಟ್ಟರೆ RCB ಆಗಲಿ ಇನ್ನು ಯಾವುದೇ ತಂಡದ ವಿರುದ್ಧ ಇವರು ಕೆಲವು ಇಲ್ಲಿ ಸಾಧ್ಯ ಆಗಿಲ್ಲ. ಬಟ್ ಇದೇ ತರ ಪರ್ಫಾರ್ಮೆನ್ಸ್ ಕೊಟ್ಟರೆ ಇವರು ಈ ಒಂದು ಸೀಸನ್ ನಿಂದ ಲೀಗ್ ನಲ್ಲಿ ಹೊರಗೋದ್ರಲ್ಲಿ ಡೌಟ್ ಇಲ್ಲ. ಬಟ್ ಧೋನಿ ಬಂದಂತರೂ ಅದೇ ರಾಗ ಅದೇ ಹಾಡಾಗಿದೆ ಅಂತಾನೆ ಇಲ್ಲಿ CSK ತಂಡಕ್ಕೆ ನಾವು ಹೇಳಬೇಕು. ಇದು ಏನಪ್ಪಾ ಅಂದ್ರೆ ಮ್ಯಾಚ್ ವಿಡಿಯೋ ಆಗಿದೆ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಹಾಗೆ ಇದೇ ತರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.